ಆಗಲ್ಲ ಅಂತ ಅರ್ಥ. ನೋಡೋಣ, ತಾರಕ್ ಹುಡುಕ್ತೀನಿ ಅಂತ ಹೇಳಿದಾನಲ್ಲ, ಗೊತ್ತಾಗತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ ತಾಯಿ ಗೊತ್ತಾಗದೇ ಇರೋ ತರ ನೋಡ್ಕೊಳ್ಳಿ. ಏನಾಯ್ತು? ಅಲ್ಲ, ಅಲ್ಲಿ ಯಾರೋ ಕರ್ದಂಗಾಯ್ತು, ನಿನಗೆ ಕೇಳಿಸ್ಲಿಲ್ವಾ? ಲವ್, ಈ ಟ್ರಾಫಿಕ್ ಅಲ್ಲಿ ನಾವಿಬ್ರು ಮಾತಾಡೋದೇ ಕೇಳಿಸಲ್ಲ, ಇನ್ನು ಅಲ್ಯಾರೋ ಕರ್ದಿರೋದು ಕೇಳಿಸುತ್ತಾ? ನೋ ಬ್ರೋ, ಐ ಆಮ್ ಸೀರಿಯಸ್. ಅಲ್ಲಿಂದ ಕರ್ದಂಗ್ ಕೇಳಿಸ್ತು ನನ್ಗೆ. ಅಪ್ಪ, ಹಿಂಗೆ ಇದ್ರೆ ನಾವು ಹುಡುಕ್ದಂಗೆನೆ. ಗಾಡಿ ಎತ್ತು ಹುಡ್ಕೋಣ. ಏಯ್, ಸಿಕ್ಕದ್ಲ ಅವಳು? ನಾವು ಹೋದ್ಮೇಲೆ ಕೆಲಸ ಆಗದೆ ಇರುತ್ತಾ ಮೇಡಮ್? ಅಣ್ಣ ಹೇಳ್ದಾಗೆ ತುಂಬಾ ದೂರ ಹೋಗಿರ್ಲಿಲ್ಲ, ಇಲ್ಲೇ ಸಿಕ್ಕದ್ಲು, ಎತ್ತಾಕೊಂಡ್ಬಂದಿದ್ದೀವಿ. ಲೈ, ಇದು ಕೆಲಸ ಮಾಡೋ ಹುಟ್ಟು. ನಿನ್ನೆ ಅಷ್ಟು ಹೇಳಿದ್ದೀನಿ ನಾನು, ಅವಳು ತಪ್ಪಿಸ್ಕೊಳ್ದೇ ಇರೋ ಹಾಗೆ ನೋಡ್ಕೋ ಅಂತ. ಆದ್ರೂ ತಪ್ಪಿಸ್ಕೊಳಕ್ ಬಿಟ್ಟಿದ್ಯಾ? ಇವಳು ಏನಾದ್ರೂ ತಪ್ಪಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ರೆ ಏನಾಗ್ತಿತ್ತು ಗೊತ್ತಾ? ನಿಮ್ಮಿಂದ ಎಲ್ಲ ಹಾಳಾಗ್ತಿತ್ತು. 3 ಟೈಮ್ ದನ ತಿನ್ನೋಂಗ್ ತಿಂದು ಮೈ ಬೆಳೆಸ್ಕೊಳ್ಳೋದಲ್ಲ. ಒಂದು ಹುಡುಗಿ ನೋಡ್ಕೊಳಕ್ ಬರಲ್ವಾ ನಿಂಗೆ? ಮೊದಲು ತೊಳಗು ಇಲ್ಲಿಂದ. ತಪ್ಪಾಯ್ತಣ್ಣ, ಇನ್ನೊಂದ್ಸರಿ ಈ ತರ ಆಗಕ್ ಬಿಡೋದಿಲ್ಲ. ಈಗ ಒಂದ್ಸರಿ ಆಗಿರೋ ತಪ್ಪಿಗೆ ನಮಗ್ ತಡ್ಕೊಳಕ್ ಆಗ್ತಿಲ್ಲ. ತೊಲಗೋ ಇಲ್ಲಿಂದ. ಹೊರಗಡೆ ಹೋಗಿ ಈ ವಿಷಯನ ಏನಾದ್ರೂ ಹೇಳಿದ್ರೆ ಗೊತ್ತಲ್ಲ, ನೀವ್ ಇಲ್ಲಿವರೆಗೂ ಮಾಡಿರೋ ಕೆಲ್ಸಕ್ಕೆ ಏನ್ ಸೇರ್ಬೇಕು ಅದು ಸೇರುತ್ತೆ. ಹೊರಡಿ. ಸರಿ ಅಣ್ಣ. ಯಾರೇ ನೀನು? ನನ್ನಿಂದಾನೆ ತಪ್ಪಿಸ್ಕೊಳ್ಳಕ್ ಹೋಗ್ತೀಯ? ನನ್ನ ಕಾಲ ಚಪ್ಪಲಿಗೂ ಸಮ ಇಲ್ಲ ನೀನು. ನಿನ್ನ ತಪ್ಪಿಸ್ಕೊಳ್ಳೋದಕ್ ಬಿಟ್ಬಿಡ್ತೀನ? ನನ್ನ ಜೀವನನೇ ಹಾಳು ಮಾಡಿರೋ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ಮಗಳೇ, ಸುಮ್ನೆ ಲೈ. ಅವಳು ಕೈ ಕಾಲು ಕಟ್ ಹಾಕಿ ರೂಮಲ್ಲಿ ಬಿಸಾಕ್. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. ಆಯ್ತಣ್ಣ. ಮಾಮ್, ಇಷ್ಟು ಬೇಗ ಆಫೀಸ್ಗೆ ಹೊರಟ್ಬಿಟ್ರಾ? ಇನ್ನೇನು ನಿಮ್ ಹಾಗೆ ಹರಟೆ ಹೊಡ್ಕೊಂಡು ಕುತ್ಕೋಬೇಕಾ? ಅದು ಹಾಗಲ್ಲ ಮಾಮ್, ಜರ್ನಿ ಮಾಡಿ ಟಯರ್ಡ್ ಆಗಿದ್ದೀನಿ, ಸ್ವಲ್ಪ ರೆಸ್ಟ್ ತಗೋತೀನಿ ಅಂತ ನೀನೇ ಹೇಳಿದ್ಯಲ್ಲ. ರೆಸ್ಟ್ ಮಾಡೋ ವಯಸ್ಸಲ್ಲ ನಂದು. ಈ ಸಾಮ್ರಾಜ್ಯ ಹೀಗೆ ಮುಂದುವರಿಬೇಕು ಅಂದ್ರೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾನೆ ಇರ್ಬೇಕು. ಹೌದು, ಎಲ್ಲಿಯ ಮನೆ ಕೆಲಸದಳು ಕಾಣ್ತಾನೆ ಇಲ್ಲ. ಮನೇಲಿದ್ರೆ ಸಾಕು, ಕಾಲಿಗೆ ಬಳ್ಳಿ ಸಿಗೋ ಹಾಗೆ ಅಡ್ಡಡ್ಡ ಬರ್ತಾ ಇರ್ತಾಳೆ. ಎಲ್ಲಿ ಬೆಳಿಗಿಂದ ಕಾಣಿಸ್ತಾನೆ ಇಲ್ಲ. ನೀವು ಸುಮ್ಮನೆ ಇರೋದು ನೋಡಿದ್ರೆ ನಾನು ಮನೇಲಿ ಇಲ್ದಿರೋ ಸಮಯದಲ್ಲಿ ಅವಳನ್ನ ಮನೆ ಬಿಟ್ಟು ಓಡಿಸಿರೋ ಹಾಗಿದೆ. ನಾವೇನ್ ಓಡ್ಸೋದು, ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ. ನಿನಗೇನಾದ್ರು ತಲೆಗೆಲೆ ಕೆಟ್ಟಿದ್ದೇನೆ? ಮಯೂರಿ ಮನೇಲಿ ಇಲ್ದಿರೋ ವಿಷಯ ಮಾಮ್ಗೆ ಗೊತ್ತಾಗ್ಬಾರ್ದು ಅಂತ ಡ್ಯಾಡ್ ಹೇಳಿದ್ ನೆನ್ಪಿಲ್ವಾ? ಫ್ಲೋ ಅಲ್ಲಿ ಬಂತು ಕಣೆ. ಸತ್ಯ, ನಿನ್ ಫ್ಲೋ ಟೈಮ್ಗೆ ಕರೆಕ್ಟ್ ಆಗಿ ಮಾಮ್ಗೆ ಕಾಲ್ ಬಂದಿತ್ತು. ಇಲ್ಲ ಅಂದಿದ್ರೆ ಅವ್ರಿಗಾಗೋ ಖುಷಿನ ನಾವ್ ಯಾರು ತಡೆಯಕ್ಕಾಗ್ತಿರ್ಲಿಲ್ಲ. ಸುಮ್ಮನೆ ನಿಂತ್ಕೊಳೆ. ಅಖಿಲ, ಆಗ್ಲೇ ಏನೋ ಹೇಳ್ದೆ, ಏನದು? ಅದು ಮಾಮ್, ನಾವ್ ಕೊಡೋ ಕಾಟಕ್ಕೆ ಈ ಮನೇಲಿ ಎಲ್ಲಿರ್ತಾಳೆ?
ಸ್ವಲ್ಪ ದಿನಕ್ಕೆ ಓಡ್ ಹೋಗ್ಬಿಡ್ತಾಳೆ ಅಂತ ಹೇಳ್ತಿದ್ದಾಳೆ ಅಷ್ಟೇ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಪೀಡೆ ಮನೆಯಿಂದ ತೊಲಗಿದ್ರೆ ನನಗ್ ನೆಮ್ಮದಿ. ಯೋಚನೆ ಮಾಡ್ಬೇಡಮ್ಮ, ಆದಷ್ಟು ಬೇಗ ಆ ದಿನ ಬರುತ್ತೆ. ಓಕೆ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ, ಟೈಮ್ ಆಯ್ತು. ಟೇಕ್ ಕೇರ್ ಮಾಮ್. ಓಕೆ, ಥ್ಯಾಂಕ್ ಯು.